ನಮಸ್ಕಾರ. ನನ್ನೆಲ್ಲ ಆತ್ಮೀಯ ವೀಕ್ಷಕ ಪ್ರಭುಗಳಿಗೆ ಮತ್ತು ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಿಮ್ಮ ನೆಚ್ಚಿನ ರೈತನ ಮಿತ್ರ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಾವು ರಾಜ್ಯದ ಪ್ರತಿಯೊಂದು ಮನೆಗೂ ಸಂಬಂಧಿಸಿದ ಪ್ರತಿಯೊಬ್ಬ ಹಿರಿಯ ಜೀವಕ್ಕೂ ಸಂಬಂಧಿಸಿದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಇವತ್ತು ನಾನು ಹೇಳ ಹೊರಟಿರುವ ವಿಷಯ ಕೇಳಿದ್ರೆ ನೀವು ಒಂದು ಕಡೆ ಖುಷಿ ಪಡ್ತೀರಾ, ಇನ್ನೊಂದು ಕಡೆ ಅಯ್ಯೋ ಹೀಗಾಯ್ತಾ ಅಂತ ಆತಂಕ ಕೂಡ ಪಡ್ತೀರಾ. ಹೌದು, ಈಗಿನ ಮಾಹಿತಿಯ ಪ್ರಕಾರ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನಿದೆ ಅಲ್ವಾ, ಅದು ಲಕ್ಷಾಂತರ ಜನರ ಖಾತೆಗೆ ಡಬಲ್ ಜಮಾ ಆಗುವ ಸಾಧ್ಯತೆ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಸರ್ಕಾರ ಒಂದು ದೊಡ್ಡ ಶಾಕ್ ನೀಡಿದೆ. ರಾಜ್ಯದ ಸುಮಾರು 23 ಲಕ್ಷ ಜನರ ಪಿಂಚಣಿ ಹಣವನ್ನು ಸರ್ಕಾರ ಸದ್ಯಕ್ಕೆ ತಡೆಹಿಡಿದಿದೆ ಅಂದ್ರೆ ನೀವು ನಂಬಲೇಬೇಕು. ಈ 23 ಲಕ್ಷ ಜನರಲ್ಲಿ ನಿಮ್ಮ ಹೆಸರಿದೆಯಾ? ನಿಮ್ಮ ಮನೆಯವರ ಹೆಸರಿದೆಯಾ? ಒಂದು ವೇಳೆ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿದ್ರೆ ನೀವು ಏನು ಮಾಡಬೇಕು? ಈ ಪಿಂಚಣಿ ಹಣ ಯಾಕೆ ಕಟ್ಟಾಗಿದೆ ಅನ್ನೋದನ್ನ ಇವತ್ತು ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋದಲ್ಲಿ ನಾನು ಕೊಡುವ ಮಾಹಿತಿ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಪಕ್ಕದ ಮನೆಯವರಿಗೆ ಬಹಳ ಉಪಯುಕ್ತವಾಗಲಿದೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ನಾವು ಈ 23 ಲಕ್ಷ ಜನರನ್ನ ಯಾಕೆ ಪಟ್ಟಿಯಿಂದ ಹೊರಹಾಕಲಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಸರ್ಕಾರ ಈಗ ಬಹಳ ಕಟ್ಟುನಿಟ್ಟಾಗಿದೆ. ನೋಡಿ, ಪಿಂಚಣಿ ಅಂದ್ರೆ ಅದು ಕೇವಲ ಹಿರಿಯ ನಾಗರಿಕರಿಗೆ ಮಾತ್ರವಲ್ಲ. ಅದರಲ್ಲಿ ವಿಧವಾ ವೇತನ ಬರುತ್ತದೆ, ಅಂಗವಿಕಲರ ವೇತನ ಬರುತ್ತದೆ, ಸಂಧ್ಯಾ ಸುರಕ್ಷಾ ಯೋಜನೆ ಬರುತ್ತದೆ. ಹೀಗೆ ಎಲ್ಲಾ ವರ್ಗದ ಜನರಿಗೂ ಸರ್ಕಾರ ಸಹಾಯ ಮಾಡುತ್ತದೆ. ಆದರೆ ಇಲ್ಲೇನಾಗಿದೆ ಅಂದ್ರೆ ಅರ್ಹತೆ ಇಲ್ಲದವರು ಕೂಡ ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಸರ್ಕಾರಕ್ಕೆ ಸಿಕ್ಕಿದೆ. ಎಷ್ಟೋ ಜನ ಸುಳ್ಳು ದಾಖಲೆಗಳನ್ನು ನೀಡಿ ತಿಂಗಳಿಗೆ ಸಾವಿರಾರು ರೂಪಾಯಿ ಹಣವನ್ನು ಸರ್ಕಾರದ ಖಜಾನೆಯಿಂದ ಪಡೆಯುತ್ತಿದ್ದಾರೆ. ಇದರಿಂದಾಗಿ ನಿಜವಾದ ಬಡವರಿಗೆ, ನಿಜವಾದ ಅವಶ್ಯಕತೆ ಇರುವವರಿಗೆ ಹಣ ಸಿಗುತ್ತಿಲ್ಲ. ಇದನ್ನೇ ಮನಗಂಡ ಸರ್ಕಾರ ಈಗ ಒಂದು ದೊಡ್ಡ ಆಪರೇಷನ್ ಕ್ಲೀನ್ ಶುರು ಮಾಡಿದೆ. ಈ ಪರಿಶೀಲನೆ ಸಮಯದಲ್ಲಿ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಅದು ಏನಪ್ಪಾ ಅಂದ್ರೆ, ಮೃತಪಟ್ಟವರ ಹೆಸರಿನಲ್ಲಿ ಇನ್ನೂ ಕೂಡ ಹಣ ಡ್ರಾ ಆಗುತ್ತಿದೆ. ಹೌದು, ಮನೆಯಲ್ಲಿ ಅಜ್ಜ ಅಥವಾ ಅಜ್ಜಿ ತೀರಿ ಹೋಗಿ ವರ್ಷಗಳೇ ಕಳೆದಿದ್ದರೂ ಅವರ ಹೆಸರಿನಲ್ಲಿ ಬರುತ್ತಿದ್ದ ಪಿಂಚಣಿ ಹಣವನ್ನ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಇನ್ನೂ ಕೂಡ ಎತ್ತುತ್ತಿದ್ದಾರೆ. ಮರಣ ಪ್ರಮಾಣ ಪತ್ರವನ್ನ ಸಲ್ಲಿಸದೇ ಇರುವುದು ಅಥವಾ ಸರ್ಕಾರದ ಗಮನಕ್ಕೆ ತರದೇ ಇರುವುದು ಒಂದು ಕಾನೂನುಬಾಹಿರ ಕೆಲಸ. ಇಂತಹ ಲಕ್ಷಾಂತರ ಪ್ರಕರಣಗಳನ್ನ ಪತ್ತೆ ಹಚ್ಚಿರುವ ಸರ್ಕಾರ ತಕ್ಷಣವೇ ಆ ಹೆಸರುಗಳನ್ನ ಡಿಲೀಟ್ ಮಾಡಿದೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹಳ್ಳಿಯಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಅವರ ಪಿಂಚಣಿ ಹಣ ಪಡೆಯುವುದನ್ನ ನೀವೇ ಸ್ವಯಂ ಪ್ರೇರಿತರಾಗಿ ನಿಲ್ಲಿಸಿ. ಇಲ್ಲವಾದರೆ ಸರ್ಕಾರ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್. ಕೆಲವರು ಆದಾಯ ಜಾಸ್ತಿ ಇದ್ದರೂ ಕೂಡ ಸುಳ್ಳು ಆದಾಯ ಪತ್ರ ಕೊಟ್ಟು ಹಣ ಪಡೆಯುತ್ತಿದ್ದಾರೆ. ಸರ್ಕಾರ ಈಗ ನಿಮ್ಮ ವೋಟರ್ ಐಡಿ, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ಲಿಂಕ್ ಮಾಡಿದೆ. ಈ ಲಿಂಕ್ ಇರುವುದರಿಂದ ನೀವು ಎಲ್ಲೇ ಸುಳ್ಳು ಹೇಳಿದರೂ ಸರ್ಕಾರಕ್ಕೆ ಸುಲಭವಾಗಿ ಗೊತ್ತಾಗುತ್ತದೆ. ಎಸ್ಐಆರ್ ಪ್ರಕ್ರಿಯೆಯ ಮೂಲಕ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತಿದೆ. ಈ ತಪಾಸಣೆ ವೇಳೆ ಯಾರು ಅರ್ಹರಲ್ಲವೋ ಅವರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಈಗ ನಿಮಗೆ ಒಂದು ಪ್ರಶ್ನೆ ಕಾಡುತ್ತಿರಬಹುದು, ನಾನು ಅರ್ಹನಿದ್ದೇನೆ, ನಾನು ಬದುಕಿದ್ದೇನೆ, ಆದರೂ ನನಗೆ ಹಣ ಬರುತ್ತಿಲ್ಲ ಯಾಕೆ ಅಂತ. ಹೌದು, ಈ 23 ಲಕ್ಷ ಜನರ ಪಟ್ಟಿಯಲ್ಲಿ ಅಪ್ಪಿತಪ್ಪಿ ಕೆಲವು ನಿಜವಾದ ಫಲಾನುಭವಿಗಳ ಹೆಸರು ಕೂಡ ಸೇರಿರಬಹುದು. ತಾಂತ್ರಿಕ ತೊಂದರೆಯಿಂದ ಅಥವಾ ದಾಖಲೆಗಳ ಕೊರತೆಯಿಂದ ನಿಮ್ಮ ಹಣ ನಿಂತಿದ್ರೆ ನೀವು ಕೂಡಲೇ ಮಾಡಬೇಕಾದ ಕೆಲಸ ಒಂದೇ, ಅದು ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ. ನೀವು ನಿಮ್ಮ ಪಿಂಚಣಿ ಬರುವ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಿನಲ್ಲಿದೆಯೋ ಅಲ್ಲಿಗೆ ಹೋಗಿ ನೀವು ಬದುಕಿದ್ದೀರಿ ಅನ್ನೋದಕ್ಕೆ ಒಂದು ಲೈಫ್ ಸರ್ಟಿಫಿಕೇಟ್ ಕೊಡಬೇಕು. ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಸಲ್ಲಿಸಬೇಕು. ಒಂದು ವೇಳೆ ನೀವು ಈ ಬಾರಿ ಸಲ್ಲಿಸಿಲ್ಲ ಅಂದ್ರೆ ನಿಮ್ಮ ಹಣ ಬರುವುದು ನಿಲ್ಲುತ್ತದೆ. ಈಗಲೇ ಬ್ಯಾಂಕಿಗೆ ಹೋಗಿ ವಿಚಾರಿಸಿ. ಅಲ್ಲಿ ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿಸಿದರೆ 1-2 ವಾರದಲ್ಲಿ ನಿಮ್ಮ ಹಳೆಯ ಬಾಕಿ ಹಣದ ಜೊತೆಗೆ ಹೊಸ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಬೀಳುತ್ತದೆ. ಇನ್ನು ನೀವು ಕಾಯುತ್ತಿದ್ದ ಇನ್ನೊಂದು ದೊಡ್ಡ ವಿಷಯಕ್ಕೆ ಬರೋಣ, ಅದುವೇ ಪಿಂಚಣಿ ಹಣದ ಹೆಚ್ಚಳ. ಚುನಾವಣೆ ಸಮಯದಲ್ಲಿ ಮತ್ತು ಬಜೆಟ್ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಭರವಸೆ ನೀಡಿದ್ದರು.
ಅದೇನೆಂದರೆ ಈಗ ಇರುವ ಪಿಂಚಣಿ ಮೊತ್ತವನ್ನ ಹೆಚ್ಚಳ ಮಾಡುತ್ತೇವೆ ಎಂದು. ಸದ್ಯಕ್ಕೆ ವಿಧವಾ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಹಣ ಏನಿದೆ ಅದು ಅಷ್ಟೇ ಇದೆ. ಆದರೆ ಜನರ ಬೇಡಿಕೆ ಏನಪ್ಪಾ ಅಂದ್ರೆ ಇದನ್ನ 2000ಕ್ಕೆ ಏರಿಸಬೇಕು ಅಂತ. ಸರ್ಕಾರಕ್ಕೆ ಈ ಬಗ್ಗೆ ಸಾಕಷ್ಟು ಮನವಿಗಳು ಹೋಗಿವೆ. ಮುಖ್ಯಮಂತ್ರಿಗಳು ಕೂಡ ಸಭೆಗಳಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ಅತಿ ಶೀಘ್ರದಲ್ಲಿ ಅಂದ್ರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಈ ಪಿಂಚಣಿ ಹಣವನ್ನ 1200ರಿಂದ 2000ಕ್ಕೆ ಏರಿಸುವ ಸಾಧ್ಯತೆ ದಟ್ಟವಾಗಿದೆ. ಇದರ ಬಗ್ಗೆ ಅಧಿಕೃತ ಆದೇಶ ಬಂದ ತಕ್ಷಣ ನಾನು ನಮ್ಮ ಚಾನೆಲ್ನಲ್ಲಿ ನಿಮಗೆ ತಿಳಿಸುತ್ತೇನೆ. ಆದರೆ ಒಂದು ನೆನಪಿಡಿ, ಈ ಪಿಂಚಣಿ ಹಣ ಸರಿಯಾಗಿ ಬರಬೇಕಾದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಲೇಬೇಕು. ಅಂದ್ರೆ ಡಿಬಿಟಿ, ನೇರ ನಗದು ವರ್ಗಾವಣೆ ಸಕ್ರಿಯವಾಗಿರಬೇಕು. ಸರ್ಕಾರ ಯಾವುದೇ ಹಣ ಹಾಕಿದರೂ ಅದು ನೇರವಾಗಿ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಖಾತೆಗೆ ಹೋಗುತ್ತದೆ. ಬ್ಯಾಂಕ್ ಅಕೌಂಟ್ ಇಲ್ಲದಿದ್ದರೂ ಪರವಾಗಿಲ್ಲ, ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದರೂ ಸಾಕು. ಆದರೆ ಆಧಾರ್ ಲಿಂಕ್ ಇಲ್ಲದಿದ್ದರೆ ಮಾತ್ರ ನಿಮ್ಮ ಹಣ ಸರ್ಕಾರದಿಂದ ಬಿಡುಗಡೆಯಾದರೂ ನಿಮ್ಮ ಕೈ ಸೇರುವುದಿಲ್ಲ. ಕೆಲವರಿಗೆ ಕಳೆದ 2-3 ತಿಂಗಳಿಂದ ಹಣ ಬಂದಿಲ್ಲ. ಅಂಥವರು ಯೋಚನೆ ಮಾಡಬೇಡಿ. ಸರ್ಕಾರ ಈಗ ವೆರಿಫಿಕೇಷನ್ ಮುಗಿಸಿ ಹಣ ಬಿಡುಗಡೆ ಮಾಡಲು ಶುರು ಮಾಡಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಒಟ್ಟಿಗೆ ಬರುವ ಸಾಧ್ಯತೆ ಇದೆ. ಅಂದ್ರೆ ನಿಮಗೆ ಒಂದೇ ಸಲ 2000 ಅಥವಾ 2400 ರೂಪಾಯಿ ಜಮಾ ಆಗಬಹುದು. ನಿಮ್ಮ ಫೋನ್ನಲ್ಲಿ ಮೆಸೇಜ್ ಬಂದಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ, ಅಥವಾ ಎಟಿಎಂಗೆ ಹೋಗಿ ಒಮ್ಮೆ ಬ್ಯಾಲೆನ್ಸ್ ಚೆಕ್ ಮಾಡಿ. ನನ್ನ ಪ್ರೀತಿಯ ರೈತ ಬಾಂಧವರೇ, ಈ ಮಾಹಿತಿಯನ್ನ ನಿಮ್ಮ ಹಳ್ಳಿಯ ಪ್ರತಿಯೊಬ್ಬರಿಗೂ ತಲುಪಿಸಿ. ಯಾಕೆಂದ್ರೆ ಹಳ್ಳಿಯಲ್ಲಿರುವ ಅದೆಷ್ಟೋ ಜನ ಹಿರಿಯರಿಗೆ ಬ್ಯಾಂಕಿಗೆ ಹೋಗಲು ಆಗುವುದಿಲ್ಲ, ಅವರಿಗೆ ಈ ನಿಯಮಗಳ ಬಗ್ಗೆ ಗೊತ್ತಿರುವುದಿಲ್ಲ. ಯಾರೋ ಕಿಡಿಗೇಡಿಗಳು ಬಂದು ನಿಮ್ಮ ಹೆಸರು ಕಟ್ಟಾಗಿದೆ, ಹಣ ಕೊಡದಿದ್ದರೆ ವಾಪಸ್ ತರಲು ಆಗುವುದಿಲ್ಲ ಅಂತ ಮೋಸ ಮಾಡುವ ಚಾನ್ಸ್ ಕೂಡ ಇರುತ್ತದೆ. ಯಾರೋ ಬಂದು ಹೇಳಿದ ಮಾತನ್ನ ನಂಬಬೇಡಿ. ಯಾವುದಿದ್ದರೂ ನೇರವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಅಥವಾ ನಾಡ ಕಚೇರಿಗೆ ಹೋಗಿ ವಿಚಾರಿಸಿ. ಅಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಿರುತ್ತವೆ. ಅಲ್ಲಿ ನಿಮ್ಮ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಬಹುದು. ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ರೆ ಸಾಕು, ನಿಮ್ಮ ಹಣ ಯಾಕೆ ನಿಂತಿದೆ ಅಂತ ಅವರು ವಿವರವಾಗಿ ಹೇಳುತ್ತಾರೆ. ಸರ್ಕಾರಕ್ಕೆ ನಿಮ್ಮ ಮೇಲೆ ಕಾಳಜಿ ಇದೆ, ಆದರೆ ನಿಯಮಗಳನ್ನ ಪಾಲಿಸುವುದು ನಮ್ಮ ಜವಾಬ್ದಾರಿ. ಈ 23 ಲಕ್ಷ ಜನರನ್ನ ತೆಗೆದುಹಾಕಿರೋದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕೋಟಿಗಟ್ಟಲೆ ಹಣ ಉಳಿತಾಯ ಮಾಡಿದಂತೆ ಸರ್ಕಾರದ ಲೆಕ್ಕಾಚಾರ. ಆದ್ದರಿಂದ ಅರ್ಹರಾದವರಿಗೆ ಯಾವುದೇ ಅನ್ಯಾಯವಾಗುವುದಿಲ್ಲ ಎಂದು ನಾವು ಭಾವಿಸೋಣ. ಒಂದು ಸಣ್ಣ ಕಿವಿಮಾತು, ಈ ಪಿಂಚಣಿ ಬರುವ ಹಣದಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹಡಿ. ನಿಮ್ಮ ಮಾತ್ರೆಗಳಿಗೆ ಅಥವಾ ಸಣ್ಣ ಪುಟ್ಟ ಖರ್ಚಿಗಳಿಗೆ ಯಾರ ಮುಂದೆಯೂ ಕೈ ಚಾಚಬಾರದು ಅನ್ನೋದೇ ಈ ಯೋಜನೆಯ ಉದ್ದೇಶ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿಂಚಣಿ ಹಣ ಯಾಕೆ ಕಟ್ಟಾಗಿದೆ, ಲೈಫ್ ಸರ್ಟಿಫಿಕೇಟ್ನ ಮಹತ್ವ ಏನು ಮತ್ತು ಹಣ ಹೆಚ್ಚಳದ ಬಗ್ಗೆ ಸರ್ಕಾರ ಏನು ಯೋಚನೆ ಮಾಡುತ್ತಿದೆ ಅನ್ನೋದನ್ನ ವಿವರವಾಗಿ ನೋಡಿದ್ದೇವೆ. ಈ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೇನೆ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ರೈತನ ಮಿತ್ರ ಚಾನೆಲ್ ಅನ್ನು ಸದಾ ಫಾಲೋ ಮಾಡಿ. ನೀವು ಲೈಕ್ ಮಾಡಿದರೆ ನಮಗೆ ಇನ್ನಷ್ಟು ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಪಿಂಚಣಿ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಅದಕ್ಕೆ ಬೇಕಾದ ಪರಿಹಾರವನ್ನ ನಾವು ಮುಂದಿನ ವಿಡಿಯೋದಲ್ಲಿ ಹೇಳಲು ಪ್ರಯತ್ನಿಸುತ್ತೇವೆ. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬ ಹಿರಿಯ ಜೀವಕ್ಕೂ ಇದರ ಲಾಭ ಸಿಗಲಿ. ರೈತರ ಮತ್ತು ಬಡವರ ಏಳಿಗೆಗಾಗಿ ನಮ್ಮ ಈ ಸಂಘ ಪ್ರಯತ್ನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ.